Yes, sir. Yes, Screen sir. is visible? Yes, Yes, sir. sir. Okay. Yes, sir. So in the last class, we were discussing about the elimination reactions. So after completing nucleophilic substitution reactions, we started with the elimination reactions. So elimination reactions only. So what I was telling, so ಅದನ್ನ ನಾವು beta elimination ಅಂತಾನೂ ಕರಿತೀವಿ, or even you can call it as dehydrohalogenation. So ಯಾವುದೋ ಒಂದು small atom or group of atoms ನ ನಾವು eliminate ಮಾಡುವಂತದ್ದು. So that is going to be elimination reaction. And also we are going to convert the saturated system to unsaturated system by elimination reaction. And reverse process of addition ಅಂತಾನೆ ಹೇಳಿದ್ದೀವಿ. So elimination reaction is said to be reverse process of addition. And also I was told one thing, that is endothermic reaction anta helide. So most of the few were not able to understand why we call that as endothermic. So then a small example that I'll make you clear that one. Okay, so ಈ endothermic ಅಥವಾ exothermic ಏನಿದೆ, in detail ನಾವು ಇದನ್ನ chemical kinetics ಅಲ್ಲಿ ಕಲಿತೀವಿ. ಬಟ್ ಅದರದ್ದು ಸ್ಮಾಲ್ ಥಿಂಗ್ ಈಗಲೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಮೋರ್ ಆಫ್ ದಟ್ ಯು ವಿಲ್ ಸ್ಟಡಿ ಇನ್ ಕೆಮಿಕಲ್ ಕೈನೆಟಿಕ್ಸ್. ಸೊ ಎಂಡೋಥರ್ಮಿಕ್ ಅಲ್ಲಿ ನಾವು ಇದನ್ನ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದ್ರೆ, ಸೊ ಇಲ್ಲೇನಾಗುತ್ತೆ ನಮ್ಗೆ ಅಂದ್ರೆ ಪೊಟೆನ್ಷಿಯಲ್ ಎನರ್ಜಿ, ಸೊ ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಟೆಂಟ್ಸ್ ನಾವು ಗ್ರಾಫ್ ನ ಹಾಕ್ತೀವಿ. ಪೊಟೆನ್ಷಿಯಲ್ ಎನರ್ಜಿ ವರ್ಸಸ್ ರಿಯಾಕ್ಟೆಂಟ್ಸ್. ಸೊ ಇಲ್ಲಿ when we have an endothermic reaction, ನಮಗೆ ಗ್ರಾಫ್ ಹೇಗೆ ಬರುತ್ತೆ ಅಂದ್ರೆ ಗ್ರಾಫ್ will be like this. Okay, so this is going to be the graph. So ಇಲ್ಲಿ on this point we have reactant. So ಇದು before starting the reaction, ಈ R reaction start ಆದ್ಮೇಲೆ ನೆಕ್ಸ್ಟ್ ಫೈನಲ್ ಆಗಿ ನಮಗೆ ಇಲ್ಲಿ ಬಂದಿರುವಂತಹ ಪ್ರಾಡಕ್ಟ್. ಓಕೆ, ಸೊ ಇದೇನಿದೆ ಈ ಪಾಯಿಂಟ್, ಸೊ ಇದನ್ನ ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ ಅಥವಾ ಇಂಟರ್ಮೀಡಿಯೇಟ್ ಅಂತಾನು ಕರಿಬಹುದು. ಓಕೆ, ಸೊ ಇಲ್ಲಿ ನಮ್ಗೆ ಲೆಟ್ಸ್ ಸೇ ಎ ಮತ್ತೆ ಬಿ ಇತ್ತು ರಿಯಾಕ್ಟೆಂಟ್ಸ್. ಈ ಎ ಮತ್ತೆ ಬಿ ಏನಾಗ್ತಿದೆ, ರಿಯಾಕ್ಷನ್ ಆಗ್ತಾ ಇದೆ. ಸೊ ಆಗ್ತಾ ಇರ್ಬೇಕಾದ್ರೆ ಅದ್ರದ್ದು ಎನರ್ಜಿ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ. ಸೊ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಏನಾಯ್ತು, ಎ ಪ್ಲಸ್ ಬಿ ಇರೋದು ಏನಾಗುತ್ತೆ ನಮ್ಗೆ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತೆ. ನೋಡಿ, ಈ ತರ ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಶನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಅಲ್ಲಿಂದ ಅದು ಪ್ರಾಡಕ್ಟ್ ಆಗ್ಬೇಕಾದ್ರೆ ಏನಾಗುತ್ತೆ ನಮ್ಗೆ ಬಾಂಡ್ ಫಾರ್ಮೇಶನ್ ಮಾಡುತ್ತೆ. ಸೊ ಇದು ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಒಂದು ಟೀ ಮಾಡಬೇಕು ಅಥವಾ ಕಾಫಿ ಮಾಡಬೇಕು ಅಂದಾಗ ಏನ್ ಮಾಡ್ತೀವಿ ನಾವಿಲ್ಲಿ, ಫಸ್ಟ್ ಸ್ಟವ್ ಮೇಲೆ ಹಾಲು ಅಥವಾ ಏನೋ ಎಲ್ಲ ತಗೊಂಡು, ಅದಕ್ಕೆ ಏನೇನ್ ಬೇಕು ಎಲ್ಲ ತಗೊಂಡು ಸ್ಟವ್ ಹಚ್ಚಿದಾಗ ಏನಾಗುತ್ತೆ, ಸ್ಟಾರ್ಟಿಂಗ್ ಅಲ್ಲಿ ರಿಯಾಕ್ಟೆಂಟ್ ಗೆ ನಮ್ಗೆ ಟೆಂಪರೇಚರ್ ಕೊಡ್ತಾ ಹೋಗ್ತೀವಿ. ಸೊ ಸ್ಲೋಲಿ ಏನಾಗ್ತಾ ಹೋಗುತ್ತೆ, ಟೆಂಪರೇಚರ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ನಮ್ಗೆ ಟೀ ಅಥವಾ ಕಾಫಿ ಪ್ರಾಡಕ್ಟ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಸೊ ಈ ಪಾಯಿಂಟ್ ಅಲ್ಲಿ ಬಂದ ಮೇಲೆ ಏನ್ ಮಾಡ್ತೀವಿ ನಾವು, ಅಲ್ಲಿ ಈ ಪಾಯಿಂಟ್ ಅಲ್ಲಿ ನಮ್ಗೆ ಫಾರ್ಮೇಶನ್ ಆಗ್ತಾ ಇದೆ. ಸೊ ಅವಾಗ ಏನ್ ಮಾಡ್ತೀವಿ, ನಮ್ಗೆ ಅದನ್ನ ಟೆಂಪರೇಚರ್ ನ ಡಿಕ್ರೀಸ್ ಮಾಡ್ತಾ ಹೋಗ್ತೀವಿ. ಸೊ ಟೆಂಪರೇಚರ್ ಡಿಕ್ರೀಸ್ ಮಾಡ್ತಾ ಹೋದಾಗ ಫೈನಲಿ ನಮ್ಗೆ ಏನ್ ಬರುತ್ತೆ, ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ. ಸೊ ಇದೊಂದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಫಾರ್ ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ರಿಯಾಕ್ಟೆಂಟ್ ಎನರ್ಜಿ ಇದು, ದಿಸ್ ಇಸ್ ರಿಯಾಕ್ಟೆಂಟ್ ಎನರ್ಜಿ ಅಂಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ಪ್ರಾಡಕ್ಟ್ ಎನರ್ಜಿ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಯಾವ್ದ್ರದ್ದು ಎನರ್ಜಿ ಜಾಸ್ತಿ ಇದೆ ನಮ್ಗೆ, ಪ್ರಾಡಕ್ಟ್. ಸೊ ಯಾವಾಗ ನಮ್ಗೆ ಪ್ರಾಡಕ್ಟ್ ಎನರ್ಜಿ ರಿಯಾಕ್ಟೆಂಟ್ ಗಿಂತ ಜಾಸ್ತಿ ಇರುತ್ತೆ, that time our delta H is going to be equal to positive. Okay, reverse of that will be negative. ಅಂದ್ರೆ ರಿಯಾಕ್ಟೆಂಟ್ ಎನರ್ಜಿ ಜಾಸ್ತಿ ಇದ್ದು ಪ್ರಾಡಕ್ಟ್ ಎನರ್ಜಿ ಕಮ್ಮಿ ಬಂದಾಗ ಅದೇನಾಗುತ್ತೆ, ಎಕ್ಸೋಥರ್ಮಿಕ್ ಆಗುತ್ತೆ. ರಿಯಾಕ್ಟೆಂಟ್ ಎನರ್ಜಿ ಕಮ್ಮಿ ಇದ್ದು ಪ್ರಾಡಕ್ಟ್ ಎನರ್ಜಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದು ನಮ್ಗೆ ಎಂಡೋಥರ್ಮಿಕ್ ಆಗುತ್ತೆ. ಸೊ ಇದರಿಂದ ನಮ್ಗೆ ಆಲ್ರೆಡಿ ನಾವು ನಿನ್ನೆ ಡಿಸ್ಕಸ್ ಮಾಡಿದ ಪ್ರಕಾರ, ಸೊ ಆ ಈಕ್ವೇಶನ್ ಏನಿದೆ, ಸೊ ಈ ಈಕ್ವೇಶನ್ ಏನಿದೆ ಇಲ್ಲಿ ನಮ್ಗೆ 2 ಸಿಗ್ಮಾ ಬಾಂಡ್ ಇತ್ತು, ಅದರದ್ದು
ಎನರ್ಜಿ ಏನಾಗಿರುತ್ತದೆ ಕಮ್ಮಿ ಇರುತ್ತೆ. ಮತ್ತೆ ಅದು ಇಲ್ಲಿಗೆ ಬಂದಾಗ ಸಿಗ್ಮಾ ಮತ್ತೆ ಪೈ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ ಸ್ಟೆಬಿಲಿಟಿ ಕಮ್ಮಿ ಇರುತ್ತೆ, ಜೊತೆಗೆ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಆಸ್ ಅ ರಿಸಲ್ಟ್ ಏನಾಗುತ್ತೆ ನಮಗೆ ಡೆಲ್ಟಾ ಎಚ್ ಪಾಸಿಟಿವ್ ಮತ್ತೆ ಎಂಡೋಥರ್ಮಿಕ್ ಆಗುತ್ತೆ. ಇಸ್ ಇಟ್ ಕ್ಲಿಯರ್ ಟು ಎವ್ರಿವನ್? Yes, sir. Yes, sir. Sir. ಓಕೆ. ಸೊ ಅದಕ್ಕೆ ಅಣ್ಣ ನಮಗೆ ಹ್ಯಾಲೋಜನ್ ಅಟ್ಯಾಚ್ ಹೇಳಿ. ಅಣ್ಣ ಹ್ಯಾಲೋಜನ್ ಅಟ್ಯಾಚ್ ಆಗಿರುತ್ತಲ್ಲ ಅದು ಆಲ್ಫಾ ಕಾರ್ಬನ್ ಬೀಟಾ ಕಾರ್ಬನ್? ಹ್ಯಾಲೋಜನ್ ಯಾವ ಕಾರ್ಬನ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುತ್ತೆ ಅದು ಆಲ್ಫಾ. ಆ ಆಲ್ಫಾ ಕಾರ್ಬನ್ಗೆ ಅಟ್ಯಾಚ್ ಆಗಿರುವಂತಹ ಕಾರ್ಬನ್ ಬೀಟಾ. ಈ ಆಲ್ಫಾ ಮತ್ತೆ ಬೀಟಾ ಕಾರ್ಬನ್ಗೆ ಹೈಡ್ರೋಜನ್ ಅಟ್ಯಾಚ್ ಆಗಿದ್ರೆ ಅದನ್ನು ನಾವು ಆಲ್ಫಾ ಹೈಡ್ರೋಜನ್ ಮತ್ತೆ ಬೀಟಾ ಹೈಡ್ರೋಜನ್ ಅಂತ ಕರಿತೀವಿ. ಓಕೆ ಅಣ್ಣ. ಸೊ ಇಂದ ಮೂವಿಂಗ್ ಆನ್ ದಿಸ್, ನಾವು ಈ ರಿಯಾಕ್ಷನ್ ಸ್ಪಾಂಟೇನಿಯಸ್ ಆಗ್ಬೇಕು ಅಂದ್ರೆ ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಫೇವರ್ಸ್ ಹೈ ಟೆಂಪರೇಚರ್ ಅಂತ ಹೇಳಿದೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ರಿಯಾಕ್ಷನ್ ಆಗ್ಬೇಕು ಅಂದಾಗ ವಿ ಆರ್ ಗೋಯಿಂಗ್ ಟು ಗಿವ್ ಹೀಟ್ ಆರ್ ವಿ ಆರ್ ಗೋಯಿಂಗ್ ಟು ಸಪ್ಲೈ ಹೀಟ್ ಟು ದಿಸ್ ರಿಯಾಕ್ಷನ್. ಓಕೆ. ಸೊ ನೆಕ್ಸ್ಟ್ ಅದೇ ರೀತಿ ಎಲಿಮಿನೇಷನ್ ಅಲ್ಲಿ ನಮಗೆ ಟೈಪ್ಸ್ ಇದೆ. E1 ಎಲಿಮಿನೇಷನ್, E2 ಎಲಿಮಿನೇಷನ್ ಮತ್ತೆ E1 CB ಎಲಿಮಿನೇಷನ್ ಅಂತ ಹೇಳಿದೆ. ಸೊ ಇಲ್ಲಿ ನಮ್ಗೆ ಇರುವಂತಹ ಎಲಿಮಿನೇಷನ್ ರಿಯಾಕ್ಷನ್ ಏನಾಗುತ್ತೆ, ದಟ್ ಫಾಲೋಸ್ E2 ಮೆಕ್ಯಾನಿಸಮ್. So that is going to follow E2 mechanism. So E2 mechanism ಅಲ್ಲಿ ಏನಾಗುತ್ತೆ, ನಾವು ಇದನ್ನು E2 ಅಂತಾನೆ ಕರಿತೀವಿ, or we want call it this as a anti elimination. ಆಂಟಿ ಎಲಿಮಿನೇಷನ್ ಅಂತಾನು ಕರಿತೀವಿ. ಆಂಟಿ ಎಲಿಮಿನೇಷನ್ ಆರ್ E2. ಸೊ ಆಂಟಿ ಎಲಿಮಿನೇಷನ್ ಅಂತ ಏನಕ್ಕೆ ಕರಿತೀವಿ ಅಂದ್ರೆ, ಸೊ ಈ E2 ಮೆಕ್ಯಾನಿಸಮ್ ಅಲ್ಲಿ ಅಥವಾ E2 ರಿಯಾಕ್ಷನ್ ಅಲ್ಲಿ ಬೇಸ್ ಏನಿದೆ, ಆ ಬೇಸ್ ಅಟ್ಯಾಕ್ಸ್ ಫ್ರಮ್ ದ ಡೈರೆಕ್ಷನ್ ಅಪೋಸಿಟ್ ಟು ದ ನ್ಯೂಕ್ಲಿಯರ್ ಫೈಲ್. ಸೊ ನ್ಯೂಕ್ಲಿಯರ್ ಫೈಲ್ಗೆ ಅಪೋಸಿಟ್ ಆಗಿ ಅಟ್ಯಾಕ್ ಮಾಡುತ್ತೆ. ಸೊ ದ ಸೇಮ್ ಥಿಂಗ್ ದಟ್ ವಿ ಡಿಸ್ಕಸ್ಡ್ ಇನ್ SN2 as well. ಸೊ ಹ್ಯಾಲೋಜನ್ ಆಟಮ್ಗೆ ಅಪೋಸಿಟ್ ಆಗಿ ನ್ಯೂಕ್ಲಿಯರ್ ಫೈಲ್ ಅಟ್ಯಾಕ್ ಮಾಡ್ತಿತ್ತು, ಬಟ್ ಇಲ್ಲಿ ಬೇಸ್ ಏನಿದೆ ಅದು ನ್ಯೂಕ್ಲಿಯರ್ ಫೈಲ್ಗೆ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಅಟ್ಯಾಕ್ ಮಾಡ್ತಿದೆ. ಓಕೆ. ಸೊ ಅದಕ್ಕೆ ಅದನ್ನ ನಾವು ಆಂಟಿ ಎಲಿಮಿನೇಷನ್ ಅಂತ ಕರಿತೀವಿ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ರಿಯಾಕ್ಷನ್ ತಗೊಳ್ಳೋದಾದ್ರೆ, ಸೊ ಇದು ಜನರಲ್ ಈಕ್ವೇಶನ್ ತಗೊಂತೀನಿ. ಸೊ ಇಲ್ಲಿಗೆ ನಾವೇನ್ ಮಾಡ್ತೀವಿ, ಒಂದು ರಿಯೇಜೆಂಟ್ ಆಡ್ ಮಾಡಬೇಕು. ಸೊ ಇಲ್ಲಿ ನಾವು ಆಡ್ ಮಾಡುವಂತ ರಿಯೇಜೆಂಟ್ ಏನಾಗಿರ್ತದೆ, ದಟ್ ಈಸ್ ಗೋಯಿಂಗ್ ಟು ಬಿ ಸ್ಟ್ರಾಂಗ್ ಬೇಸ್. ಸೊ ದಿಸ್ ಇನ್ ದ ಕೇಸ್ ಆಫ್ E2 ಮೆಕ್ಯಾನಿಸಮ್. ಸೊ E2 ಅಂದ್ರೆ E2 ಎಲಿಮಿನೇಷನ್ ಮಾಡ್ತಾ ಇದ್ದೀನಿ ಅಂದಾಗ ನಾನು ಸ್ಟ್ರಾಂಗ್ ಬೇಸ್ ತಗೋತೀನಿ. ಅದೇ E1 ಆದ್ರೆ ವಿ ಆರ್ ಗೋಯಿಂಗ್ ಟು ಟೇಕ್ ವೀಕ್ ಬೇಸ್. ಯು ಹ್ಯಾವ್ ಟು ರಿಮೆಂಬರ್ ದಟ್ ಒನ್. E1 ಮೆಕ್ಯಾನಿಸಮ್ ಆದ್ರೆ ವೀಕ್ ಬೇಸ್, E2 ಮೆಕ್ಯಾನಿಸಮ್ ಆದ್ರೆ ಸ್ಟ್ರಾಂಗ್ ಬೇಸ್ ನಾವು ತಗೋತೀವಿ. ಮತ್ತೆ ನಿಮ್ಮ NCERT ಅಲ್ಲಿ ಇರುವಂತದ್ದು E2 ಮೆಕ್ಯಾನಿಸಮ್. ಸೊ ಅದರಿಂದ ವಿ ಆರ್ ಗೋಯಿಂಗ್ ಟು ಟೇಕ್ ಸ್ಟ್ರಾಂಗ್ ಬೇಸ್ ಓನ್ಲಿ. ಸೊ ನೆಕ್ಸ್ಟ್ ಈ ರಿಯಾಕ್ಷನ್ ಪ್ರೊಸೀಡ್ ಆಗಿಲ್ಲಿ ದ ನೆಕ್ಸ್ಟ್ ಟೈಮ್ ಸೊ E2 ಮೆಕ್ಯಾನಿಸಮ್ ಅಲ್ಲಿ ಏನು ಕ್ರೈಟೀರಿಯಾ ಹೇಳಿದ್ವಿ ನಾವು? ಎನಿವನ್ ಸೇ, ಎನಿವನ್ ರಿಮೆಂಬರ್ ದಟ್? ಏನಾಗುತ್ತೆ E2 ಮೆಕ್ಯಾನಿಸಮ್ ಅಲ್ಲಿ ಅಂತ ನಾನು ಹೇಳಿದ್ದೆ. ನಾನು ಹೈಡ್ರೋಜನ್ ಆಟಮ್ ಅಂಡ್ ಒಟ್ಟಿಗೆ remove ಹ್ಯಾಲೋಜನ್ ಗ್ರೂಪ್ ರಿಮೂವ್ ಆಗುತ್ತೆ. ಎಸ್, ಗುಡ್. ಸೊ ಎರಡೂ ಕೂಡ ಸೈಮಲ್ಟೇನಿಯಸ್ಲಿ ನಮಗೆ ರಿಮೂವ್ ಆಗಬೇಕು. ಬಟ್ E1 ಕೇಸಲ್ಲಿ ಏನಾಗ್ತಿತ್ತು,
ಫಸ್ಟ್ ಹ್ಯಾಲೋಜನ್ ಹ್ಯಾಲೋಜನ್ ಆಮೇಲೆ ಹೈಡ್ರೋಜನ್ ರಿಮೂವ್ ರಿಯಾಕ್ಷನ್ ಅಲ್ಲಿ ಹೈಡ್ರೋಜನ್ ರಿಮೂವ್ ಆಗ್ತಿತ್ತು. So is there any chances of formation of carbocation in E2? No. ನೋ ಸರ್. So E1 ಅಲ್ಲಿ ಮಾತ್ರ ನಮಗೆ ಕಾರ್ಬೋಕ್ಯಾಟನ್ ಫಾರ್ಮೇಶನ್ ಆಗುತ್ತೆ, ಬಟ್ E2 ಅಲ್ಲಿ ಕಾರ್ಬೋಕ್ಯಾಟನ್ ಫಾರ್ಮೇಶನ್ ಆಗಲ್ಲ. ಬಟ್ ಯಾವ್ದೋ ಒಂದು ಸ್ಟೇಟ್ ಫಾರ್ಮೇಶನ್ ಆಗುತ್ತೆ. ಯಾವ ಸ್ಟೇಟ್ ಅದು? Instead of carbocation. ಟ್ರಾನ್ಸಿಷನ್ ಸ್ಟೇಟ್. Yes, exactly. Transition state formation ಆಗುತ್ತೆ. Okay. Okay. ಸೊ ನೆಕ್ಸ್ಟ್ ಇಲ್ಲಿ ಹಾಗಾದ್ರೆ ನಮ್ಗೆ ಏನಾಗಬೇಕು, H ಮತ್ತೆ X ಎರಡು ಒಟ್ಟಿಗೆ ಸೈಮಲ್ಟೇನಿಯಸ್ಲಿ ಬ್ರೇಕಪ್ ಆಗಬೇಕು. ಸೊ ಅದು ಹೇಗಾಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ನೆಕ್ಸ್ಟ್ ಸ್ಟ್ರಾಂಗ್ ಬೇಸ್ ಆಗಿ ನಾವೇನ್ ಮಾಡ್ತೀವಿ ಇಲ್ಲಿ, ವಿ ಆರ್ ಗೋಯಿಂಗ್ ಟು ಟೇಕ್ alcoholic, you can take KOH or you can take alcoholic NaOH. So alcoholic KH ತಗೋಬಹುದು ಅಥವಾ alcoholic NaH ತಗೋಬಹುದು. ಸೊ ಈ alcoholic KH ಏನ್ ಮಾಡುತ್ತೆ, it gives a strong base. ಸೊ ಒಂದು ಸ್ಟ್ರಾಂಗ್ ಬೇಸ್ ನ ಪ್ರೊವೈಡ್ ಮಾಡಿ ವಿಚ್ ವಿಲ್ ಅಬ್ಸ್ಟ್ರಾಕ್ಟ್ ದ ಪ್ರೋಟಾನ್. ಸೊ ಪ್ರೋಟಾನ್ ಅಂದ್ರೆ ಇಲ್ಲಿ ನಮ್ಗೆ ನೋಡಿ ಇದು H, ಈ H ನ ಅದೇನ್ ಮಾಡ್ಬೇಕು, ಬೇಸ್ ರಿಮೂವ್ ಮಾಡ್ಬೇಕು. ಸೊ ಅದು ಕೆಲಸನ ಈ ಆಲ್ಕೋಹಾಲಿಕ್ KOH ಮಾಡುತ್ತೆ. ಸ್ಟ್ರಾಂಗ್ ಬೇಸ್ ಯೂಸ್ ಮಾಡೋದ್ರಿಂದ ಆ ಆಲ್ಕೋಹಾಲಿಕ್ KOH ಏನಿದೆ, ನಾವು ಇಲ್ಲಿ ಬರೀ KOH ತಗೊಳ್ಳಲ್ಲ. We are going to take this as an alkali KOH because they have capability of producing a strong base which can abstract the proton. So for that reason we are going to take alcoholic KOH. But remember, when we are discussing about nucleophilic substitution, there we took aqueous KOH. And in the case of elimination, we are taking alcoholic KOH. This point is very important. Okay. So ಇಲ್ಲಿ alcoholic KOH ಅಲ್ಲಿ ಅದ್ರ ಕೆಲಸ ಏನು ಅಂದ್ರೆ ನಮಗೆ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡುವಂತದ್ದು ಅದ್ರದ್ದು ಕೇಸ್. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಅಬ್ಸರ್ವ್ ಮಾಡಿದ್ರೆ, ಸೊ ಇಲ್ಲಿ ನಮ್ಗೆ ಈ ಜಾಗದಲ್ಲಿ ಇರುವಂತ H ಏನಾಗಬೇಕು, ನಮ್ಗೆ ರಿಮೂವ್ ಆಗ್ಬೇಕು. ಸೊ ಟ್ರಾನ್ಸಿಷನ್ ಸ್ಟೇಟ್ ಅಲ್ಲಿ ಅದ್ರದ್ದು ಬಾಂಡ್ ನಮ್ಗೆ ರಿಮೂವ್ ಆಗ್ತಿರುವಂತದ್ದು ತೋರಿಸ್ಬೇಕು. ಮತ್ತೆ ನೆಕ್ಸ್ಟ್ ಇಲ್ಲಿ ಕೂಡ ನಮಗೆ ಡಬಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಈ ಕೇಸ್ ಡಬಲ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ದೆನ್ ಆನ್ ದಿಸ್ ಕೇಸ್ ದ X ವಿಲ್ ಬಿ ಲಿವಿಂಗ್. X ಕೂಡ ಅದು ಪೊಸಿಷನ್ ಬಿಡುತ್ತೆ. ಈ H ಏನಾಗುತ್ತೆ, ಅಗೇನ್ ಮೇಕ್ಸ್ ಬಾಂಡ್ ವಿತ್ ದ ಬೇಸ್. ಸೊ ಬೇಸ್ ಏನಿದೆ ಅದ್ರ ಜೊತೆಗೆ ಇದು ಬಾಂಡ್ ಮಾಡ್ಕೊಳ್ತಾ ಇರುತ್ತೆ. ಸೈಮಲ್ಟೇನಿಯಸ್ಲಿ ಈ ಪ್ರೋಸೆಸ್ ಇಷ್ಟು ಆಗ್ಬೇಕು. ಓಕೆ. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ಈ ಜಾಗ ಇಲ್ಲಿ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ, ಈ ಜಾಗ ಬಾಂಡ್ ಬ್ರೇಕ್ ಆಗ್ತಿದೆ, ಇಲ್ಲಿ ಬಾಂಡ್ ಬ್ರೇಕ್ ಆಗ್ತಿದೆ, ಇಲ್ಲಿ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಆಲ್ ಟುಗೆದರ್ ಇಲ್ಲಿ ಏನ್ ಪ್ರೋಸೆಸ್ ಆಗ್ತಿದೆ, ದಿಸ್ ಈಸ್ ನೋನ್ ಆಸ್ ಟ್ರಾನ್ಸಿಷನ್ ಸ್ಟೇಟ್. ಇಲ್ಲಿ ಎಷ್ಟು ಪ್ರೋಸೆಸ್ ಏನಾಗ್ತಿದೆ ಇದನ್ನ ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟ್ರಾನ್ಸಿಷನ್ ಸ್ಟೇಟ್ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಪ್ರಾಡಕ್ಟ್. ಸೊ ಏನ್ ಪ್ರಾಡಕ್ಟ್ ಬರುತ್ತೆ ಇವಾಗ ಇಲ್ಲಿ,
CH2. ಸೊ ಇಲ್ಲಿ H ಮತ್ತೆ B ಕಂಬೈನ್ ಆಗುತ್ತೆ. ಸೊ ಬೇಸ್ ಜಾಗದಲ್ಲಿ ನಮ್ಗೆ ಇಲ್ಲಿ OH ಇರೋದ್ರಿಂದ ನೀವು ಅದನ್ನ H2O ತಗೊಬಹುದು. ಮತ್ತಿರುವಂತಹ K ಏನ್ ಮಾಡುತ್ತೆ X ಜೊತೆ ಕಂಬೈನ್ ಆಗಿ KX ಫಾರ್ಮೇಶನ್ ಮಾಡುತ್ತೆ. ಸೊ ಇದೆರಡು as a byproduct comes out. So and this is the alkene product which we are going to get from elimination reaction. Clear ಆಗಿದೆಯಾ? ಸೊ ಎಕ್ಸಾಮ್ ಅಲ್ಲಿ ನಿಮ್ಗೆ ಮೆಕ್ಯಾನಿಸಮ್ ಏನ್ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ನೀವುಗೆ ಯಾವ್ದೋ ಒಂದು ಆಲ್ಕಹಾಲ್ ಹ್ಯಾಲೈಡ್ ಕೊಟ್ರೆ ಅದರಿಂದ ಡೈರೆಕ್ಟ್ ಆಗಿ ನಿಮ್ಗೆ ಆಲ್ಕಿನ್ ಫಾರ್ಮೇಶನ್ ಮಾಡುವಂತದ್ದು ಇರುತ್ತೆ ವಿತ್ ದಿಸ್ ಬೈ ಪ್ರಾಡಕ್ಟ್. ಸೊ ಈ ಬೈ ಪ್ರಾಡಕ್ಟ್ಸ್ ಗಳ ಜೊತೆ ನೀವು ಮಾಡಬಹುದು. ಸೊ ದಿಸ್ ಇಸ್ ಟ್ರಾನ್ಸಿಷನ್ ಸ್ಟೇಜ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ಸೇಯಿಂಗ್. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಕೇಳಿ. ಸೊ ನೆಕ್ಸ್ಟ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳೋದಾದ್ರೆ ಇದ್ರದ್ದು ಎಕೋ ಆಗ್ತಿದೆ ಸರ್. ರಿಪೀಟ್ ಮಾಡಿ. ಹಾ ಓಕೆ. ರಿಪೀಟ್ ಮಾಡಿ. So here in the elimination reaction, so ನಾವೇನ್ ಮಾಡ್ತೀವಿ, ಫಸ್ಟ್ we are taking an alkyl halide. Okay, so ಇದು ಏನಿದೆ, this is our alkyl halide. ಸೊ ಈ ಆಲ್ಕಹಾಲ್ ಹ್ಯಾಲೈಡ್ ಈ ಏನು ಎಲಿಮಿನೇಷನ್ ರಿಯಾಕ್ಷನ್ ನಮ್ಗೆ ಎನ್ಸಿಟಿ ಟೆಕ್ಸ್ಟ್ ಬುಕ್ ಕೊಟ್ಟಿದ್ದಾರೆ, ಅಥವಾ ಏನು ಡಿಹೈಡ್ರೋ ಹ್ಯಾಲೋಜಿನೇಷನ್ ಇದೆ, ಈ ಡಿಹೈಡ್ರೋ ಹ್ಯಾಲೋಜಿನೇಷನ್ ಫಾಲೋಸ್ E2 ಮೆಕ್ಯಾನಿಸಮ್. ಸೊ E2 ಮೆಕ್ಯಾನಿಸಮ್ ಅಲ್ಲಿ ಏನಾಗುತ್ತೆ, ಸೈಮಲ್ಟೇನಿಯಸ್ಲಿ ಹೈಡ್ರೋಜನ್ ಮತ್ತೆ ಹ್ಯಾಲೋಜನ್ ರಿಮೂವ್ ಆಗ್ಬೇಕು. ಸೊ ಹೈಡ್ರೋಜನ್ ಮತ್ತೆ ಹ್ಯಾಲೋಜನ್ ರಿಮೂವ್ ಆದಾಗ ನಮ್ಗೆ ಬರುವಂತ ಪ್ರಾಡಕ್ಟ್ ಏನಾಗಿರ್ತದೆ, ಆಲ್ಕೀನ್ ಬರುತ್ತೆ, ಅಂದ್ರೆ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಬರುತ್ತೆ. ಸೊ ಫಸ್ಟ್ ನಾವು ಈ ಏನು ಕಾಂಪೌಂಡ್ ಆಲ್ಕಹಾಲ್ ಹ್ಯಾಲೈಡ್ ಇದೆ ಅದನ್ನ ವಿ ಆರ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ದ ಸ್ಟ್ರಾಂಗ್ ಬೇಸ್, ದಟ್ ಈಸ್ ಆಲ್ಕೋಹಾಲಿಕ್ KOH. ಸೊ ಆಲ್ಕೋಹಾಲಿಕ್ KOH ಕೆಲಸ ಏನು ಅಂದ್ರೆ ಟು ಅಬ್ಸ್ಟ್ರಾಕ್ಟ್ ದಿಸ್ ಪ್ರೋಟಾನ್. ಈ ಪ್ರೋಟಾನ್ ಏನ್ ಹೆಚ್ಚಿದೆ ಅದನ್ನ ರಿಮೂವ್ ಮಾಡಬೇಕು, ಅದನ್ನ ಪೊಸಿಷನ್ ಇಂದ ರಿಮೂವ್ ಮಾಡುವಂತದ್ದು ಕೆಲಸ ಈ ಆಲ್ಕೋಹಾಲಿಕ್ KOH ಬೇಸ್ ಮಾಡುವಂತದ್ದು. ಸೊ ಇಟ್ ಇಸ್ ಗೋಯಿಂಗ್ ಟು ಅಬ್ಸ್ಟ್ರಾಕ್ಟ್ ದಿಸ್ ಪ್ರೋಟಾನ್. ಸೊ ಅದು ಹೇಗೆ ಟ್ರಾನ್ಸಿಷನ್ ಸ್ಟೇಟ್ ಅಲ್ಲಿ ನಮಗೆ ಕಾಣಿಸುತ್ತೆ ಅಂದ್ರೆ, ಸೊ ಇಲ್ಲಿ CH ಏನಿದೆ, ಈ CH ಹತ್ರ ಮತ್ತೆ ಇಲ್ಲಿರುವಂತ H ಬಾಂಡ್ ಬ್ರೇಕ್ ಆಗ್ತಾ ಇದೆ ನಮ್ಗೆ. ಸೊ ಈ ಬಾಂಡ್ ಏನಿದೆ ಇಲ್ಲಿ ಇದು ಬ್ರೇಕ್ ಆಗ್ತಾ ಇರುವಂತದ್ದು. ಈ ಬಾಂಡ್ ಬ್ರೇಕ್ ಆದಂಗೆ ಇಲ್ಲಿ H ಏನಾಗುತ್ತೆ, ಅದು ಹೋಗ್ಬೇಕಾದ್ರೆ ಈ ಎಲೆಕ್ಟ್ರಾನ್ ಇಲ್ಲಿಗೆ ಡೊನೇಟ್ ಮಾಡಿ ಹೋಗುತ್ತೆ. ಆ ಎರಡು ಎಲೆಕ್ಟ್ರಾನ್ ಏನಾಗುತ್ತೆ ಇಲ್ಲಿ ಬಾಂಡ್ ಫಾರ್ಮೇಶನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಅದೇನಾಗುತ್ತೆ ನಮ್ಗೆ ಡಬಲ್ ಬಾಂಡ್ ಕ್ಯಾರೆಕ್ಟರ್ ಕೂಡ ಇಲ್ಲಿ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ, ಅಲ್ಲಿ ಡಬಲ್ ಬಾಂಡ್ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಜೊತೆಗೆ ಹಿಯರ್ ಹ್ಯಾಲೋಜನ್ ಆಟಮ್ ಏನು ಬಾಂಡ್ ಆಗಿದೆ, ಆ ಹ್ಯಾಲೋಜನ್ ಆಟಮ್ ಕೂಡ ಅದ್ರ ಪೊಸಿಷನ್ ನ ಬಿಡಬೇಕು. ಸೊ ಹ್ಯಾಲೋಜನ್ ಆಟಮ್ ಕೂಡ ಇಟ್ಸ್ ಲೀವಿಂಗ್ ಇಟ್ಸ್ ಪೊಸಿಷನ್ ಹಿಯರ್. ಸೊ ಅದು ಕೂಡ ಆಚೆಗೆ ಹೋಗ್ತಾ ಇದೆ. ಸೊ ಅದು ಏನ್ ಮಾಡ್ತಿದೆ, ಇಟ್ಸ್ ರಿಮೂವ್ ಬಾಂಡ್ ಬ್ರೇಕ್ ಆಗ್ತಿರೋದನ್ನ ಇಲ್ಲಿ ತೋರಿಸಿದೀವಿ ನಾವು. ಜೊತೆಗೆ ಈ ಹೈಡ್ರೋಜನ್ ಏನ್ ಅಬ್ಸ್ಟ್ರಾಕ್ಟ್ ಆಗಿದೆ ಅದನ್ನ ಯಾವ್ದು ಅಬ್ಸ್ಟ್ರಾಕ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ ಬೇಸ್ ಅಬ್ಸ್ಟ್ರಾಕ್ಟ್ ಮಾಡ್ತಿದೆ ಅಂತ. ಸೊ ಈ OH ಮೈನಸ್ ಜೊತೆ ಈ H ಕಂಬೈನ್ ಆಗುತ್ತೆ. ಸೊ ಕಂಬೈನ್ ಆಗಿ ಅದೇನ್ ಮಾಡುತ್ತೆ ನಮ್ಗೆ ವಾಟರ್ ಫಾರ್ಮೇಶನ್ ಮಾಡುತ್ತೆ. ಮತ್ತೆ ಏನು K ಇದೆ, KX ಜೊತೆ ಕಂಬೈನ್ ಆಗಿ ಅದು ಒಂದು ಸಾಲ್ಟ್ ಫಾರ್ಮೇಶನ್ ಮಾಡುತ್ತೆ. ಸೊ ರಿಮೈನಿಂಗ್ ಏನಿದೆ ಪ್ರಾಡಕ್ಟ್ ಅದು ನಮ್ಮ ಆಲ್ಕೀನ್. ಸೊ ದಿಸ್ ಇಸ್ ಎಲಿಮಿನೇಷನ್ ರಿಯಾಕ್ಷನ್. ಕ್ಲಿಯರ್ ಆಗಿದೆಯಾ ಸರ್? ಎಸ್ ಸರ್, ಆಲ್ಕೋಹಾಲಿಕ್ KOH ಬದಲು ಅಕ್ವೈಸ್ KOH ಯೂಸ್ ಮಾಡಿದ್ರೆ ಇದೇ ಬರುತ್ತೆ ಸರ್? ಇಲ್ಲ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಆಲ್ಕೋಹಾಲಿಕ್ KOH ಮತ್ತೆ ಏಕ್ವಸ್ KOH ಡಿಫರೆನ್ಸ್ ಏನು ಅಂತ ನೆಕ್ಸ್ಟ್ ಇದ್ರಲ್ಲಿ ಹೇಳ್ತೀನಿ. ಸರ್ ಎಸ್ ಸರ್, ಇಲ್ಲಿ CH ಮತ್ತೆ H ಅಲ್ಲಿ ಬಾಂಡ್ ಇದೆಯಲ್ಲ ಸರ್, ಹೌದು ಬೀಟಾ ಹೈಡ್ರೋಜನ್ ಅಲ್ಲಿ ಮತ್ತೆ CH ಬಾಂಡ್ ಹೌದು ಅಲ್ಲಿ ಸರ್, ಹೈಡ್ರೋಜನ್ ಎರಡು ಎಲೆಕ್ಟ್ರಾನ್ಸ್ ಅದಕ್ಕೆ ಬಿಟ್ಕೊಟ್ಬಿಡುತ್ತಾ ಹೌದು ಸರ್? ಮತ್ತೆ ಇಲ್ಲಿ CH2 ಮತ್ತೆ X ಮಧ್ಯೆ ಇದೆಯಲ್ಲ ಸರ್, ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತಲ್ಲ ಸರ್, ಅದೇನಾಗುತ್ತೆ? CH ಮತ್ತೆ ಇಲ್ಲಿರುವಂತ ಎಲೆಕ್ಟ್ರಾನ್ ಹಾ ಈ ಸರ್. ಜಾಗದಲ್ಲಿ, ಹಾ ಸರ್. ಈ ಜಾಗದಲ್ಲಿ ಏನ್ ಮಾಡುತ್ತೆ, ಇದು X ಎಲೆಕ್ಟ್ರಾನೆಟಿವ್ ಜಾಸ್ತಿ ಇರೋದ್ರಿಂದ ಈ ಬಾಂಡ್ ನ ಬ್ರೇಕ್ ಮಾಡ್ಬೇಕಂದ್ರೆ ಇಲ್ಲಿರೋ ಎಲೆಕ್ಟ್ರಾನ್ ನ ಡ್ರಾ ಮಾಡ್ಕೊಳ್ತಾರೆ.
ಡ್ರಾ ಮಾಡ್ಕೊಳುತ್ತೆ ಹಾ ಸರ್. ಈ ಡ್ರಾ ಟುವರ್ಡ್ಸ್ ದ ಎಕ್ಸ್, ಅವಾಗ ಎಕ್ಸ್ ಏನಾಗುತ್ತೆ ನಮ್ಗೆ ಎಲೆಕ್ಟ್ರಾನ್ ತಗೊಂಡೇ ಹೋಗ್ಬೇಕಲ್ಲ. ಇದು ಲೀವಿಂಗ್ ಗ್ರೂಪ್. ಇದು ಹಾ ಸರ್. ಲೀವಿಂಗ್ ಗ್ರೂಪ್ ಕೆಲಸ ಏನಂದ್ರೆ ಯಾವತ್ತು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೀನಿ, ಅದು ಎಲೆಕ್ಟ್ರಾನ್ ತಗೊಂಡೇ ಆಚೆಗೆ ಹೋಗೋದು, ಹಂಗೆ ಹೋಗಲ್ಲ. ಹಾ ಸರ್. ಹಾ ಸರ್. ಬಟ್ ಹೈಡ್ರೋಜನ್ ಏನ್ ಮಾಡುತ್ತೆ, ಎಲೆಕ್ಟ್ರಾನ್ ಕೊಟ್ಬಿಟ್ಟು ಎಲಿಮಿನೇಟ್ ಆಗುತ್ತೆ. ಹೈಡ್ರೋಜನ್ ಲೀವಿಂಗ್ ಗ್ರೂಪ್ ಅಲ್ಲ. ಇಲ್ಲಿ ಲೀವಿಂಗ್ ಹಾ ಗ್ರೂಪ್ ಸರ್. ಯಾವುದು? ಹ್ಯಾಲೋಜನ್ ಮಾತ್ರ ಲಿವಿಂಗ್. ಹಾ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. Any more doubts? Okay. So next some of the characteristics I will discuss. So first ಏನ್ ಹೇಳಿದೀವಿ ಇಲ್ಲಿ ನಮಗೆ E2 ಎಲಿಮಿನೇಷನ್ ಏನಾಯ್ತು, ಇದು ಸಿಂಗಲ್ ಸ್ಟೆಪ್ ಮೋರ್ ದನ್ ಸಿಂಗಲ್ ಸ್ಟೆಪ್, ಒನ್ ಸ್ಟೆಪ್ ಇದೆಯಾ? ಸಿಂಗಲ್ ಸ್ಟೆಪ್. So this is going to be single step reaction. ಜೊತೆಗೆ ಇದರಲ್ಲಿ ಯಾವುದೇ ರೀತಿಯ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗೋದಿಲ್ಲ. ಸೊ E2 ರೇಟ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿದೆ? Rate is going to be directly proportional to ಯಾವ್ದು? SN1 SN2 ಡಿಸ್ಕಸ್ ಮಾಡಿದಲ್ಲ ಅದೇ. ಕಾನ್ಸಂಟ್ರೇಷನ್ ಆಫ್ ಆಲ್ಕೈಲ್ ಹಾಲೈಡ್ ಮತ್ತೆ ನ್ಯೂಕ್ಲಿಯೋಫೈಲ್ ಬರಲ್ಲ ಇಲ್ಲಿ. ಬೇಸ್ ಬೇಸ್ ನಾನು ನ್ಯೂಕ್ಲಿಯೋಫೈಲ್ ಹೇಳೇ ಇಲ್ಲ ಎಲ್ಲವೇ. ಸಬ್ಸ್ಟಿಟ್ಯೂಷನ್ ಅಲ್ಲಿ ಮಾತ್ರ ನ್ಯೂಕ್ಲಿಯೋಫೈಲ್ ಮಾತಾಡಿದ್ದು, ಇಲ್ಲಿ ಸ್ಟ್ರಾಂಗ್ ಬೇಸ್ ಅಂತ ಸ್ಟ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದ ರೇಟ್ ಆಫ್ ರಿಯಾಕ್ಷನ್ ಆಫ್ E2 ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ಆಲ್ಕೈಲ್ ಹಾಲೈಡ್ as well as the base. ಓಕೆ, ಯಾವ್ದಾದ್ರು ಒಂದು ಕಾನ್ಸಂಟ್ರೇಷನ್ ವೇರಿ ಮಾಡಿದ್ರು ನಮ್ಗೆ ರೇಟ್ ವೇರಿ ಆಗುತ್ತೆ. ಎರಡು ಕಾನ್ಸಂಟ್ರೇಷನ್ ನೀವು ವೇರಿ ಮಾಡಿದ್ರು ರೇಟ್ ವೇರಿ ಆಗುತ್ತೆ. ಜೊತೆಗೆ ಯಾವ ಆರ್ಡರ್ ರಿಯಾಕ್ಷನ್ ಆಯ್ತು ಇದು? ಆರ್ಡರ್ ಆಫ್ ದ ರಿಯಾಕ್ಷನ್ ಎಷ್ಟು? ಸೆಕೆಂಡ್ ಆರ್ಡರ್. ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಇದು. ಸೆಕೆಂಡ್ ಆರ್ಡರ್ ರಿಯಾಕ್ಷನ್. ಸೊ ಆಸ್ ಐ ಟೋಲ್ಡ್, ಇಲ್ಲಿ ನಾವು ಆಲ್ಕಾಲಿಕ್ AH ಮತ್ತೆ ಆಲ್ಕಾಲಿಕ್ NaOH ನ ಯೂಸ್ ಮಾಡ್ತೀವಿ. ಸೊ ಇದ್ರದ್ದು ಸ್ಟೆಬಿಲಿಟಿ ವಿಲ್ ಬಿ ಇನ್ ದ ಆರ್ಡರ್ ಆಫ್ ಟರ್ಷರಿ, ಮೋರ್ ಸ್ಟೇಬಲ್ ದೆನ್ ಸೆಕೆಂಡರಿ ಅಂಡ್ ಪ್ರೈಮರಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಮೋರ್ ಸಬ್ಸ್ಟಿಟ್ಯೂಟೆಡ್ ಇದ್ದಷ್ಟು ಸ್ಟೆಬಿಲಿಟಿ ಜಾಸ್ತಿ. ಎಷ್ಟು ಸಬ್ಸ್ಟಿಟ್ಯೂಷನ್ ಇರುತ್ತೆ ಅಷ್ಟು ಸ್ಟೆಬಿಲಿಟಿ ಜಾಸ್ತಿ. ಈಗ ನಾವು ಕಾರ್ಬನ್ ನೋಡಿದ್ರೆ, ಸೊ ಈ ಟರ್ಷರಿ ಕಾರ್ಬನ್ ಆಟಮ್ಗೆ ಸಬ್ಸ್ಟಿಟ್ಯೂಷನ್ ಗಳು ಜಾಸ್ತಿ. ಇಲ್ಲೊಂದು CH3 ಮತ್ತೆ CH3 ಇರುತ್ತೆ. ಸೊ ಸಬ್ಸ್ಟಿಟ್ಯೂಟೆಡ್ ಜಾಸ್ತಿ ಇದ್ದಷ್ಟು ಇದರಲ್ಲಿ ಸ್ಟೆಬಿಲಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಇನ್ ದ ಕೇಸ್ ಆಫ್ ಎಲಿಮಿನೇಷನ್. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಹಿಯರ್ ನೋ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಇದೆ ಅಂತ. ಸೊ ಕಾರ್ಬೋಕ್ಯಾಟೈನ್ ಫಾರ್ಮೇಷನ್ ಆಗಲ್ಲ ಅಂತ ಇದ್ರೂನು ನಮ್ಗೆ ಟರ್ಷರಿ ಮೋರ್ ಸ್ಟೇಬಲ್ ಅಂತ ಏನಕ್ಕೆ ಹೇಳ್ತಾ ಇದೀವಿ ಅಂದ್ರೆ, ಇಲ್ಲಿ ನಮ್ಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗ್ತಿದೆ ಸ್ಟೆಬಿಲಿಟಿ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೇಲೆ ಡಿಪೆಂಡ್ ಆಗ್ತಿದೆ. ನಾವು ಎಷ್ಟು ಆಲ್ಕೈಲ್ ಹಾಲೈಡ್ಗಳನ್ನ ಎಷ್ಟು ಆಲ್ಕೈಲ್ ಗ್ರೂಪ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಿದೀವಿ ಅಷ್ಟು ಅದು ಏನಾಗ್ತಾ ಹೋಗುತ್ತೆ, ಟ್ರಾನ್ಸಿಷನ್ ಸ್ಟೇಟ್ ಸ್ಟೇಬಲ್ ಆಗ್ತಾ ಹೋಗುತ್ತೆ. ಸೊ ದ ಪ್ರಾಡಕ್ಟ್ ವಿಲ್ ಬಿ ಮೋರ್ ಸ್ಟೇಬಲ್. ಓಕೆ, ಸೊ ದಿಸ್ ದ ಆರ್ಡರ್ ಫಾರ್ ಎಲಿಮಿನೇಷನ್. ಸರ್, ಈ ಪ್ರೋಸೆಸ್ ಅಲ್ಲಿ ಲೀವಿಂಗ್ ಗ್ರೂಪ್ ಅಂತ ಏನು ಬರಲ್ವಾ? ಅದೇ ಈ ಪ್ರೋಸೆಸ್ ಅಲ್ಲಿ ಲೀವಿಂಗ್ ಗ್ರೂಪ್ ನಮ್ಗೆ ಆಲೋಚನೆ. ಆ ಲೀವಿಂಗ್ ಗ್ರೂಪ್ ಯಾವ್ದು ಜಾಸ್ತಿ ಇರುತ್ತೆ ಅದು ಸ್ಟೇಬಲ್ ಅಂತ ಹೇಳಿದ್ರಿ ಅಲ್ವಾ? ಹೌದು, ಅಗೇನ್ ಅಲ್ಲೂ ಕೂಡ ನಮ್ಗೆ ನಾವು ಐಡಿನ್ ತಗೋತೀವ, ಕ್ಲೋರಿನ್ ತಗೋತೀವ, ಬ್ರೋಮಿನ್ ತಗೋತೀವ ಅನ್ನೋದ್ರ ಮೇಲೆ ಡಿಪೆಂಡ್. ಅಲ್ಲೂ ಕೂಡ ನೀವು ಯಾವ ಲೀವಿಂಗ್ ಗ್ರೂಪ್ ನ ತಗೋತೀರ ಅಲ್ಲೂ ಕೂಡ ಅದು ಕೂಡ ಸ್ಟೆಬಿಲಿಟಿಗೆ ಮೇಂಟೈನ್ ಆಗುತ್ತೆ. ಯಾಕಂದ್ರೆ ಐಡಿನ್ ತಗೊಂಡಾಗ ಬಾಂಡ್ ಬ್ರೇಕಿಂಗ್ ಈಸಿ ಆಗ್ತದೆ. ಸೊ ಬಾಂಡ್ ಬ್ರೇಕಿಂಗ್ ಈಸಿ ಆದಾಗ ನಮ್ಗೆ ರೇಟ್ ಆಫ್ ರಿಯಾಕ್ಷನ್ ಈಸಿ ಆಗುತ್ತೆ, ಅದು ಜಾಸ್ತಿ ಆಗುತ್ತೆ. ಅಂದ್ರೆ ತುಂಬಾ ಕಮ್ಮಿ ಟೈಮಲ್ಲಿ ರಿಯಾಕ್ಷನ್ ಆಗಿ ಪ್ರಾಡಕ್ಟ್ ಬರುವಂತ ಚಾನ್ಸಸ್ ಇರುತ್ತೆ. ಬಟ್ ನಾನೇನ್ ಹೇಳ್ತಾ ಇದ್ದೀನಿ, ನೀವು ಕಮ್ಮಿ ಸಬ್ಸ್ಟಿಟ್ಯೂಷನ್ ಮಾಡಿ ಅಯೋಡಿನ್ ಅಟ್ಯಾಚ್ ಮಾಡೋದಕ್ಕೂ ಜಾಸ್ತಿ ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಲೋರಿನ್ ಅಟ್ಯಾಚ್ ಮಾಡಿದಾಗ ನಮ್ಗೆ ಜಾಸ್ತಿ ಸಬ್ಸ್ಟಿಟ್ಯೂಷನ್ ಇಲ್ಲಿ ಡಾಮಿನೇಟ್ ಆಗುತ್ತೆ. ಸೊ ಸಬ್ಸ್ಟಿಟ್ಯೂಷನ್ ಇಲ್ಲಿ ನಮ್ಗೆ ಡಾಮಿನೇಟ್ ಮಾಡುತ್ತೆ. ಸೊ ಜಾಸ್ತಿ ಸಬ್ಸ್ಟಿಟ್ಯೂಷನ್ ಮಾಡಿದಷ್ಟು ನಮ್ಗೆ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ. ಓಕೆ ಸರ್. ಜೊತೆಗೆ ಇಲ್ಲಿ ಯಾವ ಕೈಂಡ್ ಆಫ್ ಸಾಲ್ವೆಂಟ್ ಯೂಸ್ ಮಾಡ್ಬೇಕು ನಾವು? E2ಗೆ ಪೋಲಾರ್ ಪ್ರೋಟಿಕ್. ಪೋಲಾರ್ ಎ ಪ್ರೋಟಿಕ್. E1 ಆದ್ರೆ ಪ್ರೋಟಿಕ್, E2 ಆದ್ರೆ ಪೋಲಾರ್ ಎ ಪ್ರೋಟಿಕ್.
ಸೊ E2ಗೆ ಪೋಲಾರ್ ಏಪ್ರೋಟಿಕ್ ಸಾಲ್ವೆಂಟ್ ನ ಯೂಸ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ನಮ್ಗೆ ಸ್ವಲ್ಪ ಬೇಸ್ ಏನಿದೆ ಅದು ಫ್ರೀ ಆಗಿರುತ್ತೆ, ಅದನ್ನ ಯಾವ್ದು ಕವರ್ ಮಾಡ್ಕೊಳ್ಳಲ್ಲ. ಪ್ರೋಟಿಕ್ ಆಗ್ಬಿಟ್ರೆ ಅದನ್ನ ಫುಲ್ ಸರೌಂಡಿಂಗ್ ಮಾಡ್ಕೊಳ್ಳುತ್ತೆ. ಸೊ ಅವಾಗ ಬೇಸು ಎಫೆಕ್ಟಿವ್ ಆಗಿ ಆಕ್ಟ್ ಮಾಡಕ್ ಆಗಲ್ಲ. ಸೊ ಪ್ರೋಟಿಕ್ ಅಲ್ಲಿ ಏನಾಗುತ್ತೆ, ಬೇಸು ಸ್ವಲ್ಪ ಫ್ರೀ ಆಗಿರುತ್ತೆ, ಅದ್ರ ಸುತ್ತ ಯಾರು ಸರೌಂಡಿಂಗ್ ಮಾಡ್ಕೊಂಡಿರಲ್ಲ. ಸೊ ಅವಾಗ ಅದನ್ನ ಲಾಕ್ ಮಾಡಿಲ್ಲ ಅಂದಾಗ ಅದು ಫ್ರೀ ಆಗಿ ಓಡಾಡುತ್ತೆ. ಓಕೆ, ಸೊ ಅದರಿಂದ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಬೇಸು ನಮ್ಗೆ ಇಲ್ಲಿ ಆಕ್ಟಿವ್ ಆಗಿ ಇರ್ಲೇಬೇಕು, ಇಲ್ಲಾಂದ್ರೆ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಮ್ಗೆ ಪ್ರೋಟಿಕ್ ಸಾಲ್ವೆಂಟ್ ತಗೋತೀವಿ. ಸೊ ಬೇಸ್ ಏನಿರ್ತದೆ ಅದು ಫ್ರೀ ಆಗಿ ಮೂವ್ ಆಗೋದ್ರಿಂದ ಇಟ್ ಕ್ಯಾನ್ ಈಸಿಲಿ ಅಬ್ಸ್ಟ್ರಾಕ್ಟ್ ದ ಪ್ರೋಟಾನ್ ದೇ. And as I told, this is going to be an endothermic reaction. Clear ಆಗಿದೆಯಾ? ಸೊ ಇನ್ನೇನಾದ್ರೂ ಡೌಟ್ಸ್ ಇದೆ ಇದರಲ್ಲಿ ಕ್ಲಾರಿಫೈ ಮಾಡ್ತೀವಿ. ಓಕೆ, ಸೊ ಒಂದು ಎಕ್ಸಾಂಪಲ್ ಮಾಡ್ಬೋದು ಇದಕ್ಕೆ ನಾವು. Can we try one example for this? So we'll take ethyl bromide. Ethyl bromide. So ethyl bromide ಗೆ ರಿಯಾಕ್ಷನ್ ಮಾಡಿ tell me the product whatever it is. ಸರ್ ಈಥೀನ್. Okay. Ethane plus H2O. Ethane plus H2O plus KBr. Ethene H2O plus KBr. Yes, good. So ethyl bromide structure. So this is the ethyl bromide structure. So ಇದನ್ನ ಸ್ವಲ್ಪ ಆಲ್ಟರ್ ಮಾಡ್ಕೊಳ್ಳೋದಾದ್ರೆ ನಾವು so for our convenience we're going to alter this reaction. So ಈ ಕಾಂಪೌಂಡ್ ನ ಈ ತರ ಆಲ್ಟರ್ ಮಾಡ್ಕೊಳ್ಳೋಣ. ಸೊ ಆವಾಗ ನಮಗೆ ಎಲಿಮಿನೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. So here we'll take alcoholic KOH ಆದ್ರೂ ತಗೊಳ್ಳಿ, NaOH ಆದ್ರೂ ತಗೊಳ್ಳಿ. ಸೊ ಇಲ್ಲೇನಾಗಬೇಕು, ನಮ್ಗೆ ಸೈಮಲ್ಟೇನಿಯಸ್ಲಿ ಹೈಡ್ರೋಜನ್ ಮತ್ತೆ ಬ್ರೋಮಿನ್ ರಿಮೂವ್ ಆಗಬೇಕು. ಸೊ ಹೈಡ್ರೋಜನ್ ಇಲ್ಲಿಗೆ ಎಲೆಕ್ಟ್ರಾನ್ ಶಿಫ್ಟ್ ಮಾಡುತ್ತೆ, ಸೊ ಬ್ರೋಮಿನ್ ಹೊರಗಡೆ ಹೋಗುತ್ತೆ. ಸೊ ವಿಲ್ ಗೆಟ್ ಎಷ್ಟು ಎಲ್ರಿಗೂ ಬಂದಿದ್ಯಾ? So this is what you are going to get. Yes, sir. Yes, sir. No. Yes, sir. So you take some examples for your assignments. So isopropyl chloride ತಗೊಂಡು elimination reaction ಮಾಡಿ what the product will get. Then
ಸರ್ ಯಾವುದು? ನಿಮ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ ನೋಡಿ. ಐಸೋಪ್ರೊಪೈಲ್ ಕ್ಲೋರೈಡ್ ಒಂದು ಮತ್ತೆ 2-chloro 2-methyl propane. ಸೊ ಎರಡಿದೆ. ಸೊ ಇವೆರಡಕ್ಕೂ ಎಲಿಮಿನೇಷನ್ ರಿಯಾಕ್ಷನ್ ನ ಟ್ರೈ ಮಾಡಿ. ಐಸೋಪ್ರೊಪೈಲ್ ಕ್ಲೋರೈಡ್ ಅಂಡ್ 2-chloro 2-methyl propane. ಎಕ್ಸಾಂಪಲ್ ಬರ್ಕೊಂಡ್ರಾ? Yes, sir. Okay. So next ನಮ್ಗೆ when you have compounds like let's take an example of 2-bromobutane. So 2-bromobutane. So ಈ kind of compounds ಇದ್ದಾಗ ಸೊ ಎಲಿಮಿನೇಷನ್ ರಿಯಾಕ್ಷನ್ ನಾವು ಮಾಡಬೇಕು. ಸೊ ಇಲ್ಲಿ ನಾವು ಡಿಹೈಡ್ರೋಲಿನೇಷನ್ ಅಥವಾ ಎಲಿಮಿನೇಷನ್ ಮಾಡೋದ್ರೆ ಸ್ವಲ್ಪ 2-bromobutane ಆಗಿ ಏನಾಗುತ್ತೆ ಸ್ಟ್ರಕ್ಚರು. ಸೊ 4 ಕಾರ್ಬನ್ ಆಟಮ್ ಇದೆ. ಸೊ ಸೆಕೆಂಡ್ ಪೊಸಿಷನ್ ಈ ಕಡೆ ಏನಾದ್ರು ಹಾಕೊಳ್ಳಿ ಬ್ರೋಮಿನ್, ಇಲ್ಲ ಆ ಕಡೆ ಏನಾದ್ರು ಹಾಕೊಳ್ಳಿ. ಓಕೆ. ಸೊ ಈ ಕೇಸಲ್ಲಿ ಪ್ರಾಡಕ್ಟ್ ಏನು ಅಂತ ಪ್ರೆಡಿಕ್ಟ್ ಮಾಡಿ ನಾನು. Sir, butene. ಓಕೆ. Butene Butene. KBr. H2O plus KBr KBr. H2O. ಓಕೆ ಸರ್ ನಂಗೆ ಡೌಟ್ ಇದೆ. ಹೇಳಿ. ನಾವಿಲ್ಲಿ ಆಲ್ಕೇನ್ ತಗೊಳ್ಬೋದಾ, ಆಲ್ಕಿನ್ ತಗೋಬೋದಾ ಜನರಲ್ ರಿಯಾಕ್ಷನ್ ಅಲ್ಲಿ? ರಿಯಾಕ್ಟೆಂಟ್ ಸೈಡ್ ಅಲ್ಲಿ ನೀವು ತಗೊಳಕ್ಕಾಗಲ್ಲ. ರಿಯಾಕ್ಟೆಂಟ್ ಸೈಡ್ ಇಸ್ ಓನ್ಲಿ ಫಾರ್ ಹೌದಾ? ಆಲ್ಕೇನ್ಸ್ ಮಾತ್ರ. ಅಂದ್ರೆ ನಾನು ಅದನ್ನೇ ಹೇಳಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಈ ರಿಯಾಕ್ಷನ್ ಅಲ್ಲಿ ಸ್ಯಾಚುರೇಷನ್ ಇಂದ ಅನ್ಸ್ಯಾಚುರೇಷನ್ ಮಾಡ್ತಾ ಇದೀವಿ. ಅನ್ಸ್ಯಾಚುರೇಷನ್ ಇಂದಾನೆ ಅನ್ಸ್ಯಾಚುರೇಷನ್ ಮಾಡಕ್ ಆಗಲ್ಲ ಆಗಲ್ಲ. ಇಟ್ಸ್ ನಾಟ್ ಪಾಸಿಬಲ್. ಸರ್ 2 ಹ್ಯಾಲಜನ್ ಆಟಮ್ ಇದ್ರೆ? ಸೊ 2 ಹ್ಯಾಲೋಜನ್ ಆಟಮ್ ಇದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಡಬಲ್ ಡಿಹೈಡ್ರೋಹ್ಯಾಲೋಜಿನೇಷನ್ ಆಗುತ್ತೆ.